ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಓಪನ್ ಇಂಟ್ರೆಸ್ಟ್ ಅಂದರೆ ಏನು, ಓಕೆ, ಓಪನ್ ಇಂಟ್ರೆಸ್ಟ್ನ ನಾವು ಹೇಗೆ ಉಪಯೋಗಿಸಬೇಕು ಮತ್ತು ಓಪನ್ ಇಂಟ್ರೆಸ್ಟಿಂದ ಏನೇನು ಪ್ರಯೋಜನ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ. ಸೊ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೋಡಿ, ನಿಮಗೆಲ್ಲ ಗೊತ್ತಾಯಿದೆ ನಾನು ಆಪ್ಷನ್ಗೆ ಸಂಬಂಧಪಟ್ಟಂತಹ, ಓಕೆ, ಆಪ್ಷನ್ಗೆ ಸಂಬಂಧಪಟ್ಟಂತಹ ಬೇಸಿಕ್ ಟು ಅಡ್ವಾನ್ಸ್ ಪ್ರತಿಯೊಂದು ನಿಮಗೆ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಅದೇ ರೀತಿ ಆ ಸರಣಿಯ ಆಪ್ಷನ್ ಸರಣಿಯ ಇದು 10ನೇ ವಿಡಿಯೋ. ಏನು ಓಪನ್ ಇಂಟ್ರೆಸ್ಟ್ ಬಗ್ಗೆ ನಾನು ಹೇಳ್ತಿಲ್ಲ, ಇದು 10ನೇ ವಿಡಿಯೋ. ಸೊ ಫಸ್ಟ್ ಟೈಮ್ ಯಾರು ಇದನ್ನೇ ವಿಡಿಯೋ ಫಸ್ಟ್ ನೋಡ್ತಾ ಇದ್ರೆ ದಯಮಾಡಿ ಫಸ್ಟ್ ಇವನ್ನೆಲ್ಲ ನೋಡ್ಕೊಂಡು ಬನ್ನಿ. ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ, ಆಯಿತಾ. ಸೊ ಹಾಗಾಗಿ ಈ ಪ್ಲೇ ಲಿಸ್ಟ್ಗೆ ಹೋಗಿ, ಆಪ್ಷನ್ಸ್ ಬೇಸಿಕ್ ಅಂತ ಒಂದು ಪ್ಲೇ ಲಿಸ್ಟ್ ಬರುತ್ತೆ, ನನ್ನ ಚಾನಲ್ಗೆ ಹೋಗಿ ಸಿಗುತ್ತೆ. ಆಲ್ರೆಡಿ ಅಲ್ಲಿ 9 ವಿಡಿಯೋ ಇದ್ದಾವೆ, ಇದು 10ನೇ ವಿಡಿಯೋ. ಓಕೆ, ಸೊ ನಂಬರ್ ಕೊಟ್ಟಿರ್ತೀನಿ ನೋಡಿ, ಇಲ್ಲಿ ಈ ನಂಬರ್ಸ್ ಈ ಥರ ಕೊಟ್ಟಿರ್ತೀನಿ. ಸೊ ಈ ನಂಬರ್ ಪ್ರಕಾರ ನೋಡ್ಕೊಂಡು ಬನ್ನಿ, ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಇವತ್ತು ನಾವು ಏನು ಮಾಡೋಣ, ಇವತ್ತು ಸಿಂಪಲಾಗಿ ನಾವು ಓಪನ್ ಇಂಟ್ರೆಸ್ಟ್ ಅಂದರೆ ಏನು, ಓಪನ್ ಇಂಟ್ರೆಸ್ಟಿಂದ ನಾವು ಏನೇನು ಯೂಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೇವೆ. ಸೊ ನೋಡಿ, ನೀವು ಉದಾಹರಣೆಗೆ NSE ಇಂಡಿಯಾಕ್ಕೆ ಹೋಗಿ, ನೀವು ಹೆಂಗೆ ಗೂಗಲ್ ಕ್ರೋಮಿಗೆ ಹೋಗಿ ಅಲ್ಲಿ ಏನು ಮಾಡ್ತೀರಾ, NSE ಆಪ್ಷನ್ ಚೈನ್ ಅಂತ ಓಪನ್ ಮಾಡಿ, ಅಥವಾ ಓಪನ್ ಇಂಟ್ರೆಸ್ಟ್ ಅಂತ ಓಪನ್ ಮಾಡಿ, ತೊಂದರೆ ಇಲ್ಲ. ಸೊ ನಿಮಗೆ ಫಸ್ಟ್ನೇದೇ ಬರುತ್ತೆ ಆಪ್ಷನ್ ಚೈನ್. ಓಕೆ, ಈ ಆಪ್ಷನ್ ಚೈನ್ ಓಪನ್ ಮಾಡಿದ ತಕ್ಷಣ ನಿಮಗೆ ನಿಫ್ಟಿ ನೋಡಿ, ಇಲ್ಲಿ ನಿಫ್ಟಿ ಅಂತ ಬರುತ್ತೆ. ಇಲ್ಲಿ ನಿಮಗೆ ಸ್ಟಾಕ್ ಬೇಕಾದ್ರೆ ಸ್ಟಾಕ್ದು ನೋಡ್ಬೋದು, ಇಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ, ಈವನ್ ಇಂಡಿವಿಜುವಲ್ ಸ್ಟ್ರೈಕ್ ಪ್ರೈಸ್ ತೊಗೋಬೋದು. ಇಲ್ಲಿ ನೋಡಿ OI ಅಂತ ಇರುತ್ತೆ, OI ಮೀನ್ಸ್ ಓಪನ್ ಇಂಟ್ರೆಸ್ಟ್. ಓಕೆ, ಸೊ ಓಪನ್ ಇಂಟ್ರೆಸ್ಟ್ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ನಂದು ಫೈರ್ಸ್ ಅಕೌಂಟ್, ಇದು ಫೈರ್ಸ್ ಬ್ರೋಕಿಂಗ್. ಇಲ್ಲಿ ನಾನು ರೈಟ್ ಕ್ಲಿಕ್ ಮಾಡ್ಕೊಂಡಿದ್ದೆ, ಇಲ್ಲಿ ಆಪ್ಷನ್ ಚೈನ್ ಅಂತ ಬರುತ್ತೆ. ಈ ಆಪ್ಷನ್ ಚೈನಲ್ಲಿ ಓಪನ್ ಮಾಡಿದಾಗ ನಮಗೆ ಇಲ್ಲಿ OI ಅಂತ ಬರುತ್ತೆ, OI ಓಪನ್ ಇಂಟ್ರೆಸ್ಟ್ ಆ್ಯಂಡ್ ಓಪನ್ ಇಂಟ್ರೆಸ್ಟ್ ಚೇಂಜ್ ಅಂತ ಬರುತ್ತೆ. ಇದಕ್ಕೂ ಏನು ಡಿಫ್ರೆನ್ಸು, NSE ಆಪ್ಷನ್ ಚೈನಿಗೂ ಮತ್ತು ಇಲ್ಲಿ ಆಪ್ಷನ್ ಚೈನಿಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ, ಇದು ನಿಮಗೆ ಎವ್ರಿ 3 ಮಿನಿಟ್ಸಿಗೆ ಒಂದ್ಸಲ ಅಪ್ಡೇಟ್ ಆಗುತ್ತೆ, ಎವ್ರಿ 3 ಮಿನಿಟ್ಸಿಗೆ ಅಪ್ಡೇಟ್ ಆಗುತ್ತೆ ಇಲ್ಲಿ NSE ಡಾಟಾದಲ್ಲಿ, ಓಕೆನಾ. ಬಟ್ ಇದರಲ್ಲಿ ಏನಾಗುತ್ತೆ, ಅದರಲ್ಲಿ ಫೈರ್ಸಲ್ಲಿ ನಿಮಗೆ ಪ್ರತಿ ಮಿನಿಟು ನಿಮಗೆ ಅಪ್ಡೇಟ್ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಇದನ್ನೇನಾದ್ರು ನೀವು ಅಕೌಂಟ್ ಇಲ್ಲ ಅಂದರೆ, ನಾನು ಫೈರ್ಸಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ಹೇಳ್ತಾ ಇಲ್ಲ, ಇನ್ ಕೇಸ್ ಆಫ್ ಬೇರೆ ಯಾರು ಬ್ರೋಕರ್ಗಳು ಇದನ್ನು ಪ್ರೊವೈಡ್ ಮಾಡ್ತಾ ಇದ್ರು ಅಂದರೆ, ಸೊ ದಟ್ ನೀವು ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಆಲ್ರೆಡಿ ನಿಮ್ಮ ಹತ್ರ ಅಕೌಂಟ್ ಇತ್ತು ಅಂತ ಅಂದ್ಕೊಳ್ಳಿ, ಇದ್ದು ನಿಮ್ಮಲ್ಲಿ ಅದು ಆಪ್ಷನ್ ಇದೆಯಾ ನೋಡಿ, ಸರ್ಚ್ ಮಾಡಿ ಸಿಗುತ್ತೆ, ಆಯಿತಾ. ಓಕೆ, ಈಗ ಟಾಪಿಕ್ ಬರೋಣ. ಸೊ ಓಪನ್ ಇಂಟ್ರೆಸ್ಟ್ ಅಂದರೆ ಏನು, ಸೊ ಓಪನ್ ಇಂಟ್ರೆಸ್ಟ್ ಅಂದರೆ ಏನು ಅಂದರೆ, ಇದು ಈ ಓಪನ್ ಇಂಟ್ರೆಸ್ಟ್ ನಮಗೆ ಏನು ಹೇಳುತ್ತೆ. ಸೊ ಇದೆಲ್ಲ ಇಂಗ್ಲೀಷಲ್ಲಿದೆ, ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಪನ್ ಇಂಟ್ರೆಸ್ಟ್ ಅಂದರೆ ಏನು, ನಿಮಗೆ ಎಷ್ಟು ಕಾಂಟ್ರಾಕ್ಟ್ಸ್ ಅಂದ್ರೆ ಏನು, ಈಗ ನೀವೊಬ್ಬರು ಆಪ್ಷನ್ ಬೈ ಮಾಡ್ತೀರಿ ಅಂದ್ಕೊಳ್ಳಿ, ಓಕೆ. ಅದೇ ರೀತಿ ಇನ್ನೊಬ್ರು ಆಪ್ಷನ್ ಸೆಲ್ ಮಾಡಿರ್ತಾರೆ. ಈಗ ನೀವು ಬೈ ಮಾಡ್ಬೇಕಂದ್ರೆ ಇನ್ನೊಬ್ಬ ವ್ಯಕ್ತಿ ಏನು ಮಾಡಿರ್ತಾರೆ, ಅದನ್ನು ಸೆಲ್ ಮಾಡ್ತಾರಲ್ವಾ. ಸೊ ಇದನ್ನ ಆಪ್ಷನ್ ಬೈ ಮಾಡಿರ್ತೀರಿ ಪ್ಲಸ್ ಆಪ್ಷನ್ ಸೆಲ್ ಇರ್ತೀರಿ. ಈ ಎರಡನ್ನೂ ಏನಂತೀವಿ ನಾವು, ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತೀರಿ, ಇದು ಒಂದು ಕಾಂಟ್ರಾಕ್ಟ್ಸ್. ಸೊ ಈ ಓಪನ್ ಇಂಟ್ರೆಸ್ಟ್ ಏನು ತೋರಿಸುತ್ತೆ ಅಂದರೆ, ಎಷ್ಟು ಕಾಂಟ್ರಾಕ್ಟ್ಸ್ಗಳು ಇನ್ನು ಓಪನ್ ಇದಾವೆ ಅಂದರೆ, ಯಾರು ಒಬ್ರು ಬೈಯರ್ ಮತ್ತು ಸೆಲ್ಲರ್ಗಳು ತಮ್ಮ ಪೊಸಿಷನ್ಗಳನ್ನ ಕ್ಲೋಸ್ ಮಾಡ್ಕೊಂಡಿರಲ್ಲ ಅಂದರೆ ಇನ್ನೂ ಓಪನ್ ಇರುತ್ತೆ. ಓಪನ್ ಅಂದ್ರೆ ಮೀನ್ಸ್, ಈಗ ನೀವೇನೋ ಪ್ರಿಡಿಕ್ಷನ್ ಮಾಡ್ತೀರಪ್ಪ, ಮಾರ್ಕೆಟ್ ಇವತ್ತು ಅಪ್ಸೈಡ್ ಹೋಗುತ್ತೆ ಅಂತ ನೀವು ಡಿಸೈಡ್ ಮಾಡ್ತೀರಿ. ಸೊ ಅಪ್ಸೈಡ್ ಹೋದಾಗ ನೀವು ಏನು ಮಾಡ್ತೀರಪ್ಪ, ಸಾಮಾನ್ಯವಾಗಿ ಕಾಲ್ ಆಪ್ಷನ್ನ ಬೈ ಮಾಡ್ತೀರಲ್ಲ ಅಂದರೆ, ಕಾಲ್ ಆಪ್ಷನ್ನ ಬೈ ಮಾಡ್ತೀರಿ, ಕರೆಕ್ಟ್. ಅದೇ ರೀತಿ ಆಪ್ಷನ್ ಸೆಲ್ಲರ್ ಆಗಿದೆ ಏನು ಮಾಡ್ತಾನೆ, ಪುಟ್ ಆಪ್ಷನ್ನ ಸೆಲ್ ಮಾಡ್ತಾನೆ, ಕರೆಕ್ಟಾ. ಸೊ ಇವು ಏನಾಗುತ್ತೆ, ನೀವು ಕಾಲ್ ಆಪ್ಷನ್ ಬೈ ಮಾಡ್ತೀರಿ, ನೀವು ಕಾಲ್ ಆಪ್ಷನ್ ನೀವು ಬೈ ಮಾಡಿದಾಗ ನಿಮ್ಗೆ ಯಾರೋ ಇನ್ನೊಬ್ಬ ವ್ಯಕ್ತಿ ಸೆಲ್ ಮಾಡಿರ್ತಾರೆ. ಇವರಿಬ್ಬರು ಏನು ಮಾಡ್ತೀರಿ, ನೀವು ಪೊಸಿಷನ್ನ ಹೋಲ್ಡ್ ಮಾಡಿರ್ತೀರಿ ಅಂದರೆ ಕ್ಲೋಸ್ ಮಾಡಿರಲ್ಲ, ಪೊಸಿಷನ್ಗಳನ್ನ ಹಂಗೆ ಇಟ್ಕೊಂಡಿರ್ತೀರಿ, ಇನ್ನೂ ಭರವಸೆ ಇಟ್ಕೊಂಡು ಮೇಲ್ ಹೋಗುತ್ತೆ ಅಥವಾ ಅವ್ನು ಕೆಳಗಡೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಒಂದು ಓಪನ್ ಇಂಟ್ರೆಸ್ಟ್ ನಿಮ್ಗೆ ಏನು ಹೇಳುತ್ತೆ ಅಂದರೆ, ಎಷ್ಟು ಕಾಂಟ್ರಾಕ್ಟ್ಗಳು ಇನ್ನೂ ಸೆಟಲ್ ಆಗಿಲ್ಲ, ಅದೆಲ್ಲಿರುತ್ತೆ, ಅದು ಫ್ಯೂಚರ್ ಮತ್ತು ಆಪ್ಷನ್ಸಲ್ಲಿ ಇನ್ನು ಎಷ್ಟು ಕಾಂಟ್ರಾಕ್ಟ್ಸ್ಗಳು ಓಪನ್ ಇದಾವೆ ಅನ್ನೋದನ್ನ ಇದು ತೋರಿಸುತ್ತೆ. ಬಹಳ ಇಂಪಾರ್ಟೆಂಟ್ ಇದು, ಆಯ್ತಾ. ಸೊ ಇದನ್ನ ನಂತರ ನೆಕ್ಸ್ಟ್ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೆ ನಾನು. ಸೊ ಎರಡನೇದಾಗಿ ಇದು ಎಲ್ಲ ಅಪ್ಲೈ ಆಗುತ್ತೆ, ಸೇಮ್ ಇದು ನಿಮಗೆ ಡೆರಿವೇಟಿವ್ ಮಾರ್ಕೆಟ್ ಅಂದರೆ ಫ್ಯೂಚರ್ ಮತ್ತು ಆಪ್ಷನ್ಸ್ ಅಲ್ಲಿ ವರ್ಕೌಟ್ ಆಗುತ್ತೆ. ಬಟ್ ಇದು ಸ್ಟಾಕ್ಸ್ ಅಲ್ಲಿ ಆಗಲ್ಲ. ಸ್ಟಾಕ್ಸ್ ಅಲ್ಲಿ ಅಂದರೆ ಇಕ್ವಿಟಿಯಲ್ಲಿ ಇದು ವರ್ಕೌಟ್ ಆಗಲ್ಲ. ಬಟ್ ಇಕ್ವಿಟಿಯಲ್ಲಿ ಬಿಟ್ಟು ನೀವು ಫ್ಯೂಚರ್ ಮತ್ತು ಇದರಲ್ಲಿ ಇಕ್ವಿಟಿ ಸ್ಟಾಕ್ಸಲ್ಲಿ ಫ್ಯೂಚರ್ ಮತ್ತು ಆಪ್ಷನ್ಸ್ ಮಾಡ್ತಿರಲ್ವಾ, ಅಲ್ಲಿ ಇದು ವರ್ಕೌಟ್ ಆಗುತ್ತೆ. ಬಟ್ ಸ್ಟಾಕ್ಸಲ್ಲಿ ಇದು ಅಷ್ಟು ವರ್ಕೌಟ್ ಆಗಲ್ಲ, ಆಯಿತಾ. ಇದನ್ನು ನಮ್ಗೆ ಏನು ಯೂಸ್ ಆಗುತ್ತೆ,
ಯಾವ್ದ್ರಿಂದ? ಓಪನ್ ಇಂಟ್ರೆಸ್ಟಿಂದ ನಾವೇನು ಮಾಡ್ಬೋದು? ಟ್ರ್ಯಾಕ್ಸ್ ದ ಮಾರ್ಕೆಟ್ ಆಕ್ಟಿವಿಟಿನ ಟ್ರ್ಯಾಕ್ ಮಾಡ್ಬೋದು. ಓಕೆ, ಏನಕ್ಕೆ ಹೆಂಗೆ ಆಕ್ಟಿವಿಟಿ ಟ್ರೇಡ್ ಮಾಡ್ಬೋದು ಅಂದರೆ, ಇದ್ರ ಮೂಲಕ ನಾವು ಏನು ಅನ್ಸುತ್ತೆ ಅಂದರೆ, ಯಾವ ಒಂದು ಕಾಂಟ್ರಾಕ್ಟ್ಗಳು ಆಕ್ಟಿವ್ಲಿ ಟ್ರೇಡ್ ಮಾಡ್ತಾ ಇದ್ದಾವೆ. ನಮ್ಗೆ ಏನು ಬೇಕು ಸರ್? ಆಸ್ ಎ ನೀವೊಬ್ಬರು ಆಪ್ಷನ್ ಬೈಯರ್ ಆಗಿದ್ದರೆ ಅಥವಾ ಆಪ್ಷನ್ ಸೆಲ್ಲರ್ ಆಗಿದ್ದರೆ ಏನು ಬೇಕು ನಮಗೆ? ಒಂದು ಲಿಕ್ವಿಡಿಟಿ ಬೇಕು. ಲಿಕ್ವಿಡಿಟಿ ಅಂದರೆ ಗೊತ್ತಾ ನಿಮಗೆ? ಲಿಕ್ವಿಡಿಟಿ ಬೇಕು ಅಂದರೆ ನೀವು ಬೈ ಮಾಡಿದ ತಕ್ಷಣನೇ ನೀವು ಬೈಯಿಂಗ್ ರೆಡಿ ಇದ್ದರೆ ಇನ್ನೊಬ್ಬ ಸೆಲ್ಲರ್ ರೆಡಿ ಇರಬೇಕು. ಕೆಲವೊಂದ್ಸಲ ಏನಾಗಿರುತ್ತೆ ಗೊತ್ತಾ? ನೀವು ಅಲ್ಲಿ ಬೈಯರ್ ಇರ್ತಾರೆ, ಸೆಲ್ಲರ್ ಇರಲ್ಲ, ಅಥವಾ ಅಲ್ಲಿ ಸೆಲ್ಲರ್ ಇರ್ತಾರೆ, ಬೈಯರ್ ಇರಲ್ಲ. ಇದು ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಇನ್ನೊಂದ್ಸಲ ಏನಾಗಿರುತ್ತೆ ಗೊತ್ತಾ? ಈ ಬೈ ಮತ್ತೆ ಸೆಲ್ ಇರುತ್ತಲ್ಲ, ಇದ್ರ ಮಧ್ಯೆ ಡಿಫ್ರೆನ್ಸ್ ಭಾಳ ಇರುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಇರ್ತವೆ. ಹಾಗಾಗಿ ನಮಗೆ ಓಪನ್ ಇಂಟ್ರೆಸ್ಟ್ ಬಗ್ಗೆ ನಿಮಗೆ ಗೊತ್ತಿತ್ತು ಅಂದರೆ, ಯಾವ ಒಂದು ಸ್ಟ್ರೈಕ್ ಪ್ರೈಸ್ನಲ್ಲಿ ಬಹಳಷ್ಟು ಆಕ್ಟಿವಿಟಿ ನಡೀತವೆ, ಆಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೋದು. ಹೆಂಗೆ ತಿಳ್ಕೊಬೋದು ಸರ್? ಸುಮ್ಮನೆ ತೋರಿಸ್ತೀನಿ ನೋಡಿ. ಈಗ NSE ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಇದು ಒಂದು ಎಟ್ ದ ಮನಿ ಎಷ್ಟಿದೆ ಸರ್? 22,850 ಇದೆ. ಕರೆಕ್ಟಾ? ಇದೆ. ನಾನು ವಿಡಿಯೋ ಮಾಡ್ತಿರೋದು 12/4/2025 ಗ್ಯಾಪ್ನ ಇರಲಿ. ಆ್ಯಂಡ್ ಇದು ಸ್ಯಾಟರ್ಡೆ, ಮಾರ್ಕೆಟ್ ಕ್ಲೋಸ್ ಆಗಿದೆ. ಸೊ ಇದು ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಅದ್ರ ಪ್ರಕಾರ ನೋಡೋಕ್ಕಾದ್ರೆ ಎಟ್ ದ ಮನಿ ಇಲ್ಲಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ ಪ್ರೈಸ್? ಇಲ್ಲಿ 15,500 ಇದೆ, ಬಟ್ ಇಲ್ಲಿ 30,000 ಇದೆ. ಅಂದರೆ ಇಲ್ಲಿ ಲಿಕ್ವಿಡಿಟಿ ಜಾಸ್ತಿ ಇದೆ, 30,000 ಜಾಸ್ತಿ ಇದೆ. ಅದೇ ಥರ 37,000 ಇಲ್ಲಿ 73,000. ಇವೆಲ್ಲ ನೋಡಿ ನಿಮಗೆ ಆ್ಯಪ್ನ ಇರಲಿ. ಪ್ರತಿಯೊಂದು ನಾನು ಯಾಕೆ ನಿಮಗೆ ಪ್ರತಿಯೊಂದನ್ನು ನೋಡ್ಕೊಂಬನ್ನಿ ಅನ್ನೋಕ್ಕೆ ಸರ್, ಹಂಗಾದ್ರೆ ನೋಡಿ ತೋರಿಸ್ತೀನಿ. ಇಲ್ಲಿ 73,000 ಇದೆಯಲ್ಲ ಸರ್, ಭಾಳ ಆಕ್ಟಿವಿಟಿ ನಡೀತಾ ಇದೆ. ಬಟ್ ಇಲ್ಲಿ ನೋಡಿ ಎಷ್ಟಿದೆ? 23,500. ಇದೇನು? OTM. ಈ OTM ಎಲ್ಲ ನಾವು ಏನು ಮಾಡ್ತೀವಿ? OTMಗಳಲ್ಲಿ ಕೆಲವೊಂದು ಆಪ್ಷನ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ, ಮಾರ್ಜಿನ್ ಬೆನಿಫಿಟ್ ತನಕೋಸ್ಕರ ಬೈ ಮಾಡ್ಕೊಂಡಿರ್ತಾರೆ. ಓಕೆ, ಮಾರ್ಜಿನ್ ಬೆನಿಫಿಟ್ ತನಕೋಸ್ಕರ ಬೈ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಾವು ಇದು ಭಾಳ ಆಕ್ಟಿವಿಟಿ ಇದೆ, ಮಾರ್ಕೆಟು ಇಲ್ಲಿವರೆಗೂ ಬರ್ತಾನೆ ಅಂತ ಇದನ್ನ ನೀವು ಬೈ ಮಾಡ್ಕೊಂಬಿಟ್ಟಿರಿ, ಆಯಿತಾ? ಇವೆಲ್ಲ ಆಗಲ್ಲ. ಹಾಗಾಗಿ ಹೇಳ್ತಿರೋದು ನಿಮಗೆ ಪ್ರತಿಯೊಂದು ವಿಡಿಯೋ ನಾನು ಹೇಳಿದ್ದೆ ನಿಮಗೆ ಯಾಕೆ ಒಂದು ಸೀರೀಸ್ ಪ್ರಕಾರ ನೀವು ನೋಡ್ಕೊಂಡು ಬರಬೇಕು ಅಂದರೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನೋಡಿ. ATM, ITM, OTM ಅಲ್ಲಿ ಯಾಕೆ ನಾವು ಏನೇನು ಮಾಡಬಾರ್ದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ರೈಟ್. ಸೊ ಬರೋಣ, ಟಾಪಿಕ್ ಬರೋಣ. ಓಕೆ, ಇದು ನಿಮ್ಗೆ ಏನು ಮಾಡುತ್ತೆ? ಇದು ನಿಮಗೆ ಮಾರ್ಕೆಟ್ ಆಕ್ಟಿವಿಟಿನ ಕ್ಲೀನಾಗಿ ತೋರಿಸ್ಕೊಡುತ್ತೆ. ನಂತರ ಬರುತ್ತೆ ವ್ಯಾಲ್ಯೂಮ್ ಮತ್ತು OI. ಇದನ್ನು ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ. ವ್ಯಾಲ್ಯೂಮ್ ಮತ್ತು OI ಎರಡು ಒಂದೇ ಅಂತ. ಎರಡು ಒಂದೇ ಅಲ್ಲ. ಯಾಕೆಂದರೆ ನಿಮಗೆ ವ್ಯಾಲ್ಯೂಮ್ ಏನು ಹೇಳುತ್ತೆ ಹೇಳ್ತೀನಿ ಕೇಳಿ. ವ್ಯಾಲ್ಯೂಮು ಮತ್ತು OI ಏನು ಹೇಳುತ್ತೆ ಅಂದರೆ, OI ಗೊತ್ತಾಯ್ತು ನಿಮಗೆ, ಎಷ್ಟು ಓಪನ್ ಕಾಂಟ್ರಾಕ್ಟ್ಸ್ಗಳು ಇನ್ನು ಆಕ್ಟಿವ್ ಇದಾವೆ ಅಂತ ತೋರಿಸ್ಕೊಡುತ್ತೆ. ಬಟ್ ನಿಮಗೆ ವ್ಯಾಲ್ಯೂಮ್ ಏನು ತೋರಿಸ್ಕೊಡುತ್ತೆ ಅಂದರೆ, ವ್ಯಾಲ್ಯೂಮು ಒಂದು ಸೆಕೆಂಡ್ ನಿಮಗೆ ಚಾರ್ಟ್ ಹಾಕ್ತೀನಿ. ನಿಮ್ಮ ವ್ಯಾಲ್ಯೂಮ್ ಏನಾಗುತ್ತೆ ಅಂದರೆ ನೋಡಿ, ಈಗ ಉದಾಹರಣೆಗೆ ನಾನು ಒಂದು ನಿಮಿಷ ಟೈಮ್ ಫ್ರೇಮ್ ಹಾಕೊಂಡಿದ್ದೀನಿ, ಆಯಿತಾ? ನಾನು ಟ್ರೇಡ್ ಮಾಡೋದಲ್ಲ 1 ನಿಮಿಷ ಟೈಮ್ ಫ್ರೇಮಲ್ಲಿ. ಸೊ ಹಾಗಾಗಿ ನಾನು 1 ನಿಮಿಷ ಹೇಳ್ಕೊಡ್ತೀನಿ. ಈ 1 ನಿಮಿಷ ಟೈಮ್ ಫ್ರೇಮಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಅಂದರೆ, ಇಲ್ಲಿ ನೋಡಿ, ಈ ಗ್ರೀನ್ ಕ್ಯಾಂಡಲಲ್ಲಿ ಇಲ್ಲಿ ತೋರಿಸ್ತೀನಿ. ಒಂದು ಸೆಕೆಂಡ್. ಇಲ್ಲಿ ನೋಡಿ, ಈ ಕ್ಯಾಂಡಲ್ ತಗೊಳ್ಳಿ, ಸುಮ್ಮನೆ ಎಕ್ಸಾಂಪಲ್. ಓಪನ್ ಆಗಿದ್ದು 22,840. ಎಷ್ಟು? 22,840. ಓಕೆನಾ? ಸೊ ಅಲ್ಲಿಂದ ಹೈ ಹೋಗಿದ್ದು 855, 837 ಲೋ ಮಾಡಿದೆ, 852 ಕ್ಲೋಸ್ ಆಗಿದೆ. ಇದು ಈ ಒಂದು 1 ನಿಮಿಷ ಕ್ಯಾಂಡಲಲ್ಲಿ ಮಾರ್ಕೆಟು ಇಲ್ಲಿ ಓಪನ್ ಆಯಿತು, ಇಲ್ಲಿ ಹೈ ಮಾಡ್ತು, ಇಲ್ಲಿ ಲೋ ಮಾಡ್ತು, ಇದು ಕ್ಲೋಸ್ ಮಾಡ್ತು. ಈ ಡಾಟಾ ತೋರಿಸುತ್ತಾನೆ. ಇಲ್ಲಿ ಟೋಟಲ್ ಎಷ್ಟು ಟ್ರಾನ್ಸಾಕ್ಷನ್ ಆದವು? ಇಲ್ಲಿ ಯಾರೊಬ್ರು ಬೈ ಮಾಡಿದ್ದಾರೆ, ಯಾರೊಬ್ರು ಸೆಲ್ ಮಾಡಿದ್ದಾರಲ್ವಾ? ಸೊ ಇವೆರಡು ಸೇರಿ ಒಂದು ಟ್ರಾನ್ಸಾಕ್ಷನ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ಏನಾಗೋದು? ಇಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಗೊತ್ತಾ? ಓಪನ್ ಇಂಟ್ರೆಸ್ಟ್ ಆದ್ರೆ ಏನು? ಯಾರೊಬ್ಬ ವ್ಯಕ್ತಿ ಬೈ ಮಾಡ್ತಾರೆ, ಯಾರೋ ಸೆಲ್ ಮಾಡ್ತಾರೆ. ಹೊಸ ಪೊಸಿಷನ್ ಏನಾದ್ರು ಕ್ರಿಯೇಟ್ ಆಗಿದ್ರೆ ಅಲ್ಲಿ ನಮಗೆ ಓಪನ್ ಇಂಟ್ರೆಸ್ಟ್ 1 ಜಾಸ್ತಿ ಆಗುತ್ತೆ. ಅಥವಾ ಹಳೇದೇನಾದರೂ ಅವರು ಕ್ಲೋಸ್ ಅಪ್ ಮಾಡಿದರೆ ಒಂದು ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ? ವ್ಯಾಲ್ಯೂಮಲ್ಲಿ ಏನಾಗುತ್ತೆ ಗೊತ್ತಾ? ಅದು ಆ್ಯಡ್ ಆದ್ರೂ ಅದು ಸೇಮ್ ಒಂದು ವ್ಯಾಲ್ಯೂ ನಂಬರ್ ತೋರಿಸುತ್ತೆ. ಅಲ್ಲಿಂದ ಅವರು ಎಕ್ಸಿಟ್ ಆಗಿರೋ ಸಹಿತ ಒಂದು ನಂಬರ್ ತೋರಿಸುತ್ತೆ. ಸೊ ಹಾಗಾಗಿ ವ್ಯಾಲ್ಯೂಮ್ ಅಂದರೆ ಏನು? ಈ ಒಂದು ಟೈಮ್ ಫ್ರೇಮಲ್ಲಿ, ಈ 1 ನಿಮಿಷದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದ್ವು, ಅದು ಬೈಯರ್ ಆಗಿರ್ಬೋದು, ಅದು ಸೆಲ್ ಆಗಿರ್ಬೋದು, ಅಥವಾ ಯಾರೋ ಕ್ಲೋಸ್ ಮಾಡ್ಕೊಂಡಿರ್ತಾರೆ, ಅಥವಾ ಹೊಸ ಪೊಸಿಷನ್ ಕ್ರಿಯೇಟ್ ಮಾಡ್ತಾರೆ, ಅವೆಲ್ಲ ಅದು ಏನು ಕನ್ಸಿಡರ್ ಮಾಡಲ್ಲ. ಒಟ್ಟು ಆ ಒಂದು ಟೈಮ್ ಫ್ರೇಮಲ್ಲಿ, ಆ 1 ನಿಮಿಷದಲ್ಲಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅಂತ ವ್ಯಾಲ್ಯೂಮ್ ತೋರಿಸ್ಕೊಡುತ್ತೆ. ಓಕೆ, ಸೊ ವ್ಯಾಲ್ಯೂಮ್ ಅದರದೇ ಆದ ಒಂದು ಬೆನಿಫಿಟ್ ಇದೆ. ನಾನು ಮುಂದಿನ ದಿನಗಳಲ್ಲಿ ವ್ಯಾಲ್ಯೂಮ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತೀನಿ. ಅರ್ಥ ಆಯ್ತಾ? ಸೊ ಓಪನ್
ವ್ಯಾಲ್ಯೂ ಆ್ಯಂಡ್ ಓಪನ್ ಇಂಟ್ರೆಸ್ಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಯಿತು ಅಂತ ಅನಿಸುತ್ತೆ. ಇದು ಯಾವುದು ನಾನು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದೆ, ಲಿಕ್ವಿಡಿಟಿ ಇಂಡಿಕೇಟರ್ ಅಂತ. ಯಾವುದು ಓಪನ್ ಇಂಟ್ರೆಸ್ಟ್ ಅನ್ನೋದು ಲಿಕ್ವಿಡ್ ಇಂಡಿಕೇಟರ್ ಅಂದರೆ ಯಾವ ಒಂದು ಸ್ಟ್ರೈಕ್ ಪ್ರೈಸ್ನಲ್ಲಿ ಅತಿ ಹೆಚ್ಚು ನಂಬರ್ ಆಫ್ ಕಾಂಟ್ರಾಕ್ಟ್ಸ್ಗಳು ಟ್ರೇಡ್ ಆಗ್ತಾ ಇದ್ದಾವೆ ಅನ್ನೋದನ್ನು ನಮಗೆ ಈ ಓಪನ್ ಇಂಟ್ರೆಸ್ಟ್ ಮೂಲಕ ನಮ್ಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಬರುತ್ತೆ ಇಂಪಾರ್ಟೆಂಟ್ ನೋಡಿ, ಇದು ಸೇಮ್ ನಾನು ನಿಮ್ಗೆ ಹೇಳಿದೆ, ಇನ್ಕ್ರೀಸ್ ಇನ್ ಓ ಐ ಅಂದರೆ ವೆನ್ ಎ ನ್ಯೂ ಕಾಂಟ್ರಾಕ್ಟ್ ಇಸ್ ಕ್ರಿಯೇಟೆಡ್, ಎ ಬೈಯರ್ ಆ್ಯಂಡ್ ಸೆಲ್ಲರ್ ಎಂಟರ್ಸ್ ಇನ್ ನ್ಯೂ ಪೊಸಿಷನ್, ಓಪನ್ ಇಂಟ್ರೆಸ್ಟ್ ಇನ್ಕ್ರೀಸಸ್ ಬೈ 1 ಅಂದರೆ ಈಗ ಯಾವುದೊಂದು ಟೈಮ್ ಫ್ರೇಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಸುಮ್ಮನೆ ಎಕ್ಸಾಂಪಲ್, ನೀವೇನು ಮಾಡ್ತೀರಾ, ಒಂದು ಆಪ್ಷನ್ನ ಬೈ ಮಾಡ್ತೀರಾ, ಅದೇ ರೀತಿ ಇನ್ನೊಬ್ರು ಅದೇ ಹೊಸ ಪೊಸಿಷನ್ನ ಇನ್ನೊಬ್ರು ಸೆಲ್ ಮಾಡ್ತಾರೆ. ನೀವು ಬೈ ಮಾಡಬೇಕು ಅಂದೊಬ್ರು ಸೆಲ್ ಮಾಡಲೇಬೇಕಲ್ವಾ, ಸೊ ಬೈ ಆ್ಯಂಡ್ ಸೆಲ್ ಆಗಿರುತ್ತೆ. ಅವಾಗ ಏನಾಯಿತು, ಹೊಸ ಕಾಂಟ್ರಾಕ್ಟ್ಸ್ಗಳು ಬಂದವು, ಒಂದು ಹೊಸ ಕಾಂಟ್ರಾಕ್ಟ್ ಆ್ಯಡ್ ಆಗುತ್ತೆ. ಓಕೆ, ಒಂದು ಹೊಸ ಕಾಂಟ್ರಾಕ್ಟ್ ಆ್ಯಡ್ ಆಗುತ್ತೆ. ಅದೇ ರೀತಿ ಡಿಕ್ರೀಸ್ ಇನ್ ಓ ಐ ಅಂದರೆ ಈಗ ಆಲ್ರೆಡಿ ನೀವು ಇಲ್ಲಿ ಬೈ ಮಾಡ್ಕೊಂಡಿದ್ರೆ ಎಷ್ಟು ಗಂಟೆಗೆ ರೀ, 12:40, ಈಗ 12:40 ನೀವು ಬೈ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಸೊ 12:45 ಆಯಿತು, ಒಂದು 5 ನಿಮಿಷ ಆದಮೇಲೆ ನೀವೇನು ಮಾಡ್ತೀರಾ, ನೀವು ಬೈ ಮಾಡಿದವರು ಸೆಲ್ ಮಾಡ್ತೀರಿ. ಅದೇ ರೀತಿ ಸೆಲ್ ಮಾಡಿದ್ರೆ ಏನು ಮಾಡಬೇಕು, ಬೈ ಮಾಡ್ಕೊತಾರೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಂದು ಓ ಐ ಕಡಿಮೆ ಆಗುತ್ತೆ, ಅಂದರೆ ಒಂದು ಕಾಂಟ್ರಾಕ್ಟ್ ಕಡಿಮೆ ಆಯ್ತು. ಯಾಕಂದರೆ ಇಲ್ಲಿ ಕ್ಲೋಸ್ ಆಗ್ಬಿಡ್ತಲ್ಲ, ನೀವು ಬೈ ಮಾಡಿರ್ತೀರಿ, ಸೆಲ್ ಮಾಡಿಬಿಟ್ರಿ, ಅದೇ ರೀತಿ ಇನ್ನೊಬ್ರು ಸೆಲ್ ಮಾಡಿರ್ತಾರೆ, ಅವ್ರು ಬೈ ಮಾಡ್ಕೊಂಡ್ರು, ಅಲ್ಲಿ ಕಾಂಟ್ರಾಕ್ಟ್ ಕ್ಲೋಸ್ ಆಯಿತು. ಅವಾಗ ಏನಾಗುತ್ತೆ, ಒಂದು ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟೆಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನೀವು ಒಂದು ಪೊಸಿಷನ್ ತಗೊಳ್ತೀರಿ ಅಂದರೆ ಈ ಕಾಲ್ ಆಪ್ಷನ್ ಬೈ ಮಾಡ್ತೀರಿ ಅಂತ ಅನ್ಕೊಳ್ಳಿ, ಆವಾಗ ಒಂದು ಓ ಐ ಇನ್ಕ್ರೀಸ್ ಆಯಿತು. ನೀವು ಯಾವಾಗ ಕಾಲ್ ಆಪ್ಷನ್ ಬೈ ಮಾಡಿ ಸೆಲ್ ಮಾಡ್ತೀರಿ ಅನ್ಕೊಳ್ಳಿ, ಸೊ ಅವಾಗ ಏನಾಗುತ್ತೆ, ಒಂದು ಓ ಐ ಡಿಕ್ರೀಸ್ ಆಯ್ತು, ಅಂದರೆ ನೀವು ಪೊಸಿಷನ್ ಕ್ಲೋಸ್ ಮಾಡ್ಕೊಂಡ್ಬಿಟ್ರಿ. ಆದರೆ ವ್ಯಾಲ್ಯೂಮಲ್ಲಿ ಏನಾಗುತ್ತೆ ಗೊತ್ತಾ, ವ್ಯಾಲ್ಯೂಮ್ ಹಂಗಲ್ಲ, ಇದೊಂದು ಟ್ರಾನ್ಸಾಕ್ಷನ್ ಇನ್ನೊಂದು ನಂಬರ್ ಆಫ್ 2 ಅಂತ ತೋರಿಸ್ತಾನೆ ಅವನು. ಸೊ ಇದು ವ್ಯಾಲ್ಯೂಮ್ ಡಿಫ್ರೆನ್ಸ್. ಅರ್ಥ ಆಯ್ತಾ? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಓಕೆ, ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಸೆಂಟಿಮೆಂಟ್ ಟೂಲ್ ಅಂತ ಹೇಳ್ತೀವಿ. ಸೊ ಇದೇನಾಗುತ್ತೆ, ಚೇಂಜಸ್ ಇನ್ ಓ ಐ ಅಲಾಂಗ್ ವಿತ್ ದ ಪ್ರೈಸ್ ಮೂವ್ಮೆಂಟ್ ಕ್ಯಾನ್ ಹೆಲ್ಪ್ ಅಸ್. ಇದನ್ನ ಒಂದು ನೆಕ್ಸ್ಟ್ ನಿಮಗೆ ಒಂದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ಕೊಡ್ತೀನಿ, ಅದು ಏನಾಗುತ್ತೆ ಅಂತ. ಈ ಸ್ಲೈಡ್ ಅರ್ಥ ಮಾಡ್ಕೊಳ್ಳಿ. ಇದೊಂದು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ, ಅಥವಾ ಒಂದು ನಿಮ್ಮ ಒಂದು ಪ್ರಿಂಟ್ಔಟ್ ತಗೊಂಡ್ರೂ ತೊಂದರೆ ಇಲ್ಲ ಈ ಒಂದು ಸ್ಲೈಡ್ನ. ಯಾಕೆ ಅಂತ ಹೇಳ್ತೀನಿ, ಭಾಳ ಇಂಪಾರ್ಟೆಂಟ್. ಅಥವಾ ನಿಮಗಿದು ಸೇಮ್ ಇವನ್ನೆಲ್ಲ ನಿಮಗೆ ಇಂಟರ್ನೆಟಲ್ಲಿ ಫ್ರೀಯಾಗಿ ಸಿಗುತ್ತೆ, ಆಯಿತಾ? ನಿಮಗೆ ಅಲ್ಲೂ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಓ ಐ ನಾವು ಹೇಗೆ ಪ್ರಿಡಿಕ್ಟ್ ಮಾಡ್ತೀವಿ, ಅದ್ರ ಮೂಲಕ ನಾವು ಹೇಗೆ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೇನೆ ನೋಡಿ. ಇನ್ ಕೇಸ್ ಆಫ್ ಪ್ರೈಸ್ ಇದೆ, ಪ್ರೈಸಲ್ಲಿ ರೈಸ್ ಆಗ್ತಾ ಇರುತ್ತೆ, ಅಂದರೆ ಪ್ರೈಸ್ ಮಾರ್ಕೆಟ್ ಒಂದು ಸ್ಟಾಕ್ದು ಪ್ರೈಸ್ ಮೇಲೋಗ್ತಾ ಇದೆ, ಅದೇ ರೀತಿ ಓಪನ್ ಇಂಟ್ರೆಸ್ಟು ಸಹಿತ ಮೇಲೋಗ್ತಾ ಇದೆ. ಸ್ಟಾಕ್ ಪ್ರೈಸು ಮೇಲೋಗ್ತಾ ಇದೆ, ಓಪನ್ ಇಂಟ್ರೆಸ್ಟು ಮೇಲೋಗ್ತಾ ಇದೆ ಅಂದ್ಕೊಳ್ಳಿ, ಅದು ಸ್ಟ್ರಾಂಗ್ ಬುಲ್ಲಿಶು. ಅಂದರೆ ಮಾರ್ಕೆಟು ಏನು ಅಪ್ಸೈಡ್ ಹೋಗ್ತಾ ಇದೆಯಲ್ಲ, ಅಪ್ಸೈಡ್ ಹೋಗ್ತಿರೋದು ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ, ರ್ಯಾಲಿ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ. ಯಾವಾಗ ನಿಮಗೆ ಪ್ರೈಸು, ಒಂದು ಸ್ಟಾಕ್ ಪ್ರೈಸು ಜಾಸ್ತಿ ಆಗ್ತಾ ಇರಬೇಕು, ಅದೇ ರೀತಿ ಓಪನ್ ಇಂಟ್ರೆಸ್ಟು ಜಾಸ್ತಿ ಆಗ್ತಾ ಇರಬೇಕು. ಆವಾಗ ನಿಮಗೇನು ಸ್ಟ್ರಾಂಗ್ ಬುಲ್ಲಿಶ್ ಅಂತ ನಾವು ಹೇಳ್ತೀವಿ. ಓಕೆ, ಅದೇ ರೀತಿ ಎರಡನೇ, ಇದು ಒಂದು ಅರ್ಥ ಆಯ್ತಾ? ಎರಡನೇ ನೋಡಿ, ಪ್ರೈಸು ರೈಸ್ ಆಗ್ತಾ ಇರುತ್ತೆ, ಪ್ರೈಸು ರೈಸ್ ಆಗ್ತಾ ಇರುತ್ತೆ, ಬಟ್ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇರುತ್ತೆ, ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ ಪ್ರೈಸ್ ಕಡಿಮೆ ಆಗ್ತಾ, ಈಗ ಪ್ರೈಸ್ ಹೋಗ್ತಾನೆ ಇರ್ತೀರಿ, ಅಪ್ಸೈಡು 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 ಹೋಗ್ತಾನೆ ಇರುತ್ತೆ, ಬಟ್ ಓಪನ್ ಇಂಟ್ರೆಸ್ಟು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಯಾರೆಲ್ಲ ಪೊಸಿಷನ್ಗಳು ಫಸ್ಟ್ ಹೊಸ ಪೊಸಿಷನ್ ಯಾರು ಇದು ಮಾಡ್ತಾ ಇರಲ್ಲ, ಏನು ಹೊಸ ಪೊಸಿಷನ್ಗಳನ್ನು ಎಂಟ್ರಿ ಮಾಡ್ಕೊತಿರಲ್ಲ, ಬಟ್ ಏನು ಪ್ರೀವಿಯಸ್ಲಿ ಯಾರು ಬೈ ಮಾಡ್ಕೊಂಡಿರ್ತಾರೆ ಅವ್ರು ಎಕ್ಸಿಟ್ ಮಾಡ್ಕೊತಿರ್ತಾರೆ ಅವ್ರ ಪೊಸಿಷನ್ಸ್ಗಳನ್ನ. ಸೊ ಆ ಒಂದು ಪೊಸಿಷನ್ಸಲ್ಲಿ ಏನಾಗುತ್ತೆ, ಮಾರ್ಕೆಟು ಮಾಡರೇಟ್ಲಿ ಬಿಯರಿಶ್ ಅಂದರೆ ಸ್ವಲ್ಪ ಡೌನ್ ಸೈಡ್ ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ ಏನು ಅಪ್ ಟ್ರೆಂಡ್ ಇದೆ ಅದು ವೀಕ್ ಆಗ್ತಾ ಇದೆ ಅಂತ ನಾವು ತಿಳ್ಕೊತೀವಿ. ಅಪ್ ಟ್ರೆಂಡ್ ವೀಕ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಮೂರನೇದೀಗ ಮೂರನೇ ಕಂಡೀಷನ್ ಏನಾಗುತ್ತೆ, ಮೂರನೇ ಕಂಡೀಷನ್ ಪ್ರೈಸು ಕೆಳಗಡೆ ಬರ್ತಾ ಇರುತ್ತೆ, ಮತ್ತು ನಿಮಗೆ ಓಪನ್ ಇಂಟ್ರೆಸ್ಟು ಕೆಳಗಡೆ ಬರ್ತಾ ಇರುತ್ತೆ, ಮಾರ್ಕೆಟ್ ಪ್ರೈಸು ಕೆಳಗಡೆ ಬರ್ತಾ ಇರುತ್ತೆ, ಆ್ಯಂಡ್ ಓಪನ್ ಇಂಟ್ರೆಸ್ಟು ಕಡಿಮೆ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಮಾರ್ಕೆಟ್ ಒಂದು ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂದರೆ ಇದು ಯಾವಾಗ ಪ್ರೈಸ್ ಯಾವಾಗ ಫಾಲ್ ಆಗ್ತಾ ಇರುತ್ತೆ ರೀ, ಪ್ರೈಸ್ ಫಾಲ್ ಆಗ್ತಿರೋದು ಯಾವಾಗ, ಮಾರ್ಕೆಟ್ ಡೌನ್ ಟ್ರೆಂಡಲ್ಲಿ ಇದ್ದಾಗ. ಓಕೆ, ಡೌನ್ ಟ್ರೆಂಡಲ್ಲಿ ಇರುತ್ತೆ, ಮಾರ್ಕೆಟ್ ಡೌನ್ ಹೋಗ್ತಾ ಇರುತ್ತೆ. ಅದ್ರ ಹೆಚ್ಚು ಓಪನ್ ಇಂಟ್ರೆಸ್ಟ್ ಯಾವುದೇ ಕಾರಣಕ್ಕೂ ಏನಾಗ್ಬೋದು, ಕಡಿಮೆ ಆಗಬಾರ್ದು. ಅಂದರೆ ಏನು,
ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಏನಂದ್ರೆ ಹೊಸ ಪೊಸಿಷನ್ ಕ್ರಿಯೇಟ್ ಆಗ್ತಾ ಇಲ್ಲ. ನೋಡಿ ಇಲ್ಲಿ ಫಾಲಿಂಗ್ ಅಂಡ್ ರೈಸಿಂಗ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಫಾಲಿಂಗ್ ಅಂಡ್ ರೈಸಿಂಗ್ ಅರ್ಥ ಮಾಡ್ಕೊಳ್ಳಿ. ಇದು ನಾನು ಲಾಸ್ಟ್ ಇದೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ, ಫಾಲಿಂಗ್ ಅಂಡ್ ರೈಸಿಂಗ್ ಡಿಫ್ರೆನ್ಸ್. ಆಯ್ತಾ? ನೋಡಿ, 4ನೇದು ಪ್ರೈಸು ಕಡಿಮೆ ಆಗ್ತಾ ಇದೆ, ಮಾರ್ಕೆಟ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ನೋಡಿ, ಮಾರ್ಕೆಟು ಬೀಳ್ತಾ ಇದೆ, ಪ್ರೈಸ್ ಬೀಳ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಇದ್ರ ಅರ್ಥ ಮಾರ್ಕೆಟು ಫುಲ್ ಬಿಯರಿಶ್ ಆಗಿದೆ, ಅಂದ್ರೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. 1 ಸೆಕೆಂಡ್, ಓಕೆನಾ? ಸೊ ಇದು ಬಹಳ ಇಂಪಾರ್ಟೆಂಟ್ ನಿಮಗೆ ಕಾನ್ಸೆಪ್ಟ್. ಈಗ ಹೇಳೋಣ, ಫಾಲಿಂಗ್ ಅಂಡ್ ರೈಸಿಂಗ್ ಅಂತ ಹೇಳಿದೆ. ಏನಿದು ಫಾಲಿಂಗ್ ಅಂಡ್ ರೈಸಿಂಗ್? ನೋಡಿ, ರೈಸಿಂಗ್ ಯಾವಾಗ ಆಗುತ್ತೆ ಅಂದ್ರೆ, ಯಾವಾಗ ರೈಸಿಂಗ್ ಆಗುತ್ತೆ ಅಂದ್ರೆ ಜನಗಳಿಗೆ ಇಂಟ್ರೆಸ್ಟ್ ಬರುತ್ತೆ, ಓಕೆ ಇನ್ನೂ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾನೆ ಅಥವಾ ಇನ್ನೂ ಮಾರ್ಕೆಟ್ ಡೌನ್ ಸೈಡ್ ಹೋಗ್ತಾನೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಹೈಯರ್ ಮಾರ್ಕೆಟ್ ಮೇಲ್ ಓದೋದಂಗೂ ಸಹಿತ ಹೊಸ ಹೊಸ ಪೊಸಿಷನ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಇಲ್ಲಿ ಫಾಲಿಂಗ್ ಅಂತ ಇರ್ತೀವಿ. ಇಲ್ಲಿ ಫಾಲಿಂಗ್ ಅಂದ್ರೆ ಏನು, ಮಾರ್ಕೆಟ್ ಬೀಳ್ತಾ ಇರುತ್ತೆ ಅಥವಾ ಮೇಲ್ ಹೋಗ್ತಾ ಇರುತ್ತೆ, ಆದ್ರೆ ಯಾರು ಹೊಸದಾಗಿ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ. ಬೈ ಮಾಡಕ್ಕಾಗಲಿ ಅಥವಾ ಸೆಲ್ ಮಾಡಕ್ಕಾದ್ರೆ ಇಂಟ್ರೆಸ್ಟ್ ತೋರಿಸ್ತಾ ಇರಲ್ಲ. ಸೊ ಆ ತರ ಒಂದು ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಓಪನ್ ಇಂಟ್ರೆಸ್ಟ್ ಏನಿರುತ್ತೆ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಹೊಸ ಪೊಸಿಷನ್ ಕ್ರಿಯೇಟ್ ಆದಂಗೆ ರೈಸ್ ಆಗ್ತಾ ಇರುತ್ತೆ ಓಪನ್ ಇಂಟ್ರೆಸ್ಟ್. ಏನ್ ಪೊಸಿಷನ್ ಕ್ರಿಯೇಟ್ ಮಾಡಿರ್ತೀರಲ್ಲ ಅದನ್ನ ಎಕ್ಸಿಟ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು. ಆಯ್ತಾ? ಇದು ಓಪನ್ ಇಂಟ್ರೆಸ್ಟ್. ಇದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಇದನ್ನ ನೀವೇನ್ ಮಾಡ್ಬೇಕು, ಲೈವ್ ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡ್ಬೇಕು. ಲೈವ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಹಾಕೊಂಡು ಮಾನಿಟರ್ ಮಾಡ್ಬೇಕು ಸರ್. ಹಿಂಗೆ 2 ಚಾರ್ಟ್ ಹಾಕೋಬೇಕು, ಯಾವತ್ತು ಚಾರ್ಟ್ ಹಿಂಗೆ ಇಟ್ಕೋಬೇಕು ನಿಮ್ಮಲ್ಲಿ. ಇಲ್ಲಿ ಚಾರ್ಟ್ ಇಟ್ಕೊಂಡು, ಓಕೆ, ಇಲ್ಲಿ ಚಾರ್ಟ್ ಇಟ್ಕೊಂಡು ನೀವು ಏನ್ ಮಾಡ್ಬೇಕು, ಇಲ್ಲಿ ಏನಾಗ್ತಾ ಇದೆ, ಯಾವ್ದೋ ಒಂದು ಸ್ಟ್ರೈಕ್ ಪ್ರೈಸ್ ಎಡ್ತಾ ಮನಿದು. ಓಕೆ, ಇಲ್ಲಿ ಎಡ್ತಾ ಮನಿದು ಏನಾಗ್ತಾ ಇದೆ, 1 ಸೆಕೆಂಡ್ ತೋರಿಸ್ಕೊಡ್ತೀನಿ. ಇಲ್ಲಿ ಓಪನ್ ಇಂಟ್ರೆಸ್ಟ್ ಇಂಡಿಕೇಟರ್ ಇದೆಯಾ, 1 ಸೆಕೆಂಡ್ ಚೆಕ್ ಮಾಡಿಲ್ಲ. ಚೆಕ್ ಮಾಡಿದಾಗ ನಾನು ಇನ್ನೊಂದ್ಸಲ ಹೇಳ್ತೀನಿ. ಇನ್ ಕೇಸ್ ಇತ್ತು ಅಂದ್ರೆ ನಾನು ಓಪನ್ ಇಂಟ್ರೆಸ್ಟ್ ಕಸ್ಟಮ್ ಇದೆ ನೋಡಿ. ಇಲ್ಲಿಂದ ನೋಡ್ತಾ ಬನ್ನಿ, ಸುಮ್ಮನೆ ಇಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬನ್ನಿ. ಹೇಳಿ, ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ, ರೈಟ್? ಇಲ್ಲಿ ಪ್ರೈಸು ಜಾಸ್ತಿ ಆಗ್ತದೆ, ಇಲ್ಲಿ ಪ್ರೈಸ್ ಬೀಳ್ತಾ ಇದೆ ಬಟ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ. ಪ್ರೈಸ್ ಬೀಳ್ತಾ ಇದೆ ಬಟ್ ಓಪನ್ ಇಂಟ್ರೆಸ್ಟ್ ನಾಟ್, ಪ್ರೈಸ್ ಬೀಳ್ತಾ ಇದೆ. ಅರ್ಥ ಆಯ್ತಾ? ಪ್ರೈಸ್ ಬೀಳ್ತಾ ಇದೆ, ಪ್ರೈಸು ಬೀಳ್ತಾ ಇದೆ, ಓಪನ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಇದೆ, ಬಿಯರಿಶ್ ಅಥವಾ ಡೌನ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ. ಕರೆಕ್ಟಾ? ಸೊ ಈ ಒಂದು ಕಾನ್ಸೆಪ್ಟ್. ಸೊ ಇದನ್ನ ನೀವೇನ್ ಮಾಡಬೇಕು, ಫಸ್ಟ್ ಅಬ್ಸರ್ವೇಷನ್ ಮಾಡಿ, ಪ್ರತಿಯೊಂದನ್ನು ಅಬ್ಸರ್ವೇಷನ್ ಮಾಡಿ ನಿಮಗೆ ಸ್ಯಾಟಿಸ್ಫೈ ಆದ್ರೆ ನೆಕ್ಸ್ಟ್ ವಿಡಿಯೋ ನೋಡ್ಕೊಳ್ಳಿ. ಓಕೆ, ಸೊ ಹೋಪ್ ನಿಮಗೆ ಓಪನ್ ಇಂಟ್ರೆಸ್ಟ್ ಬಗ್ಗೆ ಡೌಟ್ ಎಲ್ಲ ಕ್ಲಾರಿಫೈ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಕ್ಲಾರಿಫೈ ಆಗಲಿಲ್ಲ ಜಸ್ಟ್ ಒಂದು ವಾಟ್ಸಪ್ಪಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮ್ಮ ಕಾಮೆಂಟ್ಗೆ ಆನ್ಸರ್ ಮಾಡಿ. ಓಕೆನಾ? ಓಕೆ, ಥ್ಯಾಂಕ್ ಯು.